ನಮ್ಮ KSRTC ದೇಶದಲ್ಲೇ ಪ್ರಥಮ ಅಂತ ಹೇಳ್ಬೋದು. ಮೊದಲು 1 ಕೋಟಿ ರೂಪಾಯಿ ನಮ್ಮ ನೌಕರರು ಯಾರಾದರೂ ಆಕ್ಸಿಡೆಂಟ್ ಆಗಿ ತೀರೋದಂಥ ಸಂದರ್ಭದಲ್ಲಿ ಅವ್ರಿಗೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸು ನಾವು ಮಾಡಿದ್ವಿ. ಅದಾದಮೇಲೆ ವಾಯುವ್ಯ ಕರ್ನಾಟಕನೂ ಮಾಡಿದ್ದಾರೆ. ಆಮೇಲೆ ಕಲ್ಯಾಣ ಕರ್ನಾಟಕದವರು 1,20,00,000 ಮಾಡಿದ್ದಾರೆ. ಈಗ BMTC ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬ್ಯಾಂಕ್ ಅವರ ಸಹಕಾರದಿಂದ ಮತ್ತು ನಮ್ಮ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನಿಂದ 1.5 ಕೋಟಿ ಈಗ ಇನ್ಶೂರೆನ್ಸು ಆಗಿದೆ. ಯಾರಾದರೂ ನಮ್ಮ ನೌಕರರು ಆಕ್ಸಿಡೆಂಟ್ ಆಗಿ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿಲಿ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಅವ್ರ ಕುಟುಂಬದವ್ರಿಗೆ 1.5 ಕೋಟಿ ಸಿಗುತ್ತೆ. ಇದು ನಮ್ಮ ದೇಶದ ಮಿಲ್ಟ್ರಿನಲ್ಲೂ ಕೂಡ ಇಲ್ಲ. ಮಿಲ್ಟ್ರಿನಲ್ಲಿ ಕೇವಲ 60 ಲಕ್ಷ ಕೊಡ್ತಾಯಿದ್ದಾರೆ, ಅದು ಡ್ಯೂಟಿಲಿದ್ದಾಗ. ಆಫ್ ಡ್ಯೂಟಿಲಿದ್ದರೆ ಇನ್ನೂ ಕಡಿಮೆ. ಇದು ನಮ್ಮ ನೌಕರ ವರ್ಗಕ್ಕೆ ಅನಿರೀಕ್ಷಿತವಾಗಿ ಏನಾದರೂ ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗಕ್ಕೆ ಸಹಾಯ ಆಗುತ್ತೆ. ಅಂದರೆ ಈಗಲ್ಲ, ಹಿಂದಿನ ಅವಧಿಯಲ್ಲಿ 19-20 ಈ ವೇಳೆಯಲ್ಲಿ ಸರ್ ಈ ಟೆಂಡರ್ನ ಅಂದರೆ ಬಸ್ಸುಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಆಗ್ತೀವಿ ಅಂತೇಳಿ ಬೋರ್ಡಲ್ಲಿ 1 ವರ್ಷದ ಪರ್ಮಿಷನ್ ತಗೊಂಡು 5 ಜನ ಅಧಿಕಾರಿಗಳು ಆ ಒಂದು ಕಂಪನಿಗೆ 2 ವರ್ಷಕ್ಕೆ ಟೆಂಡರ್ನ ಕೊಟ್ಟಿದ್ರು. ಅವ್ರ ವಿರುದ್ಧವಾಗಿ ಈಗಾಗಲೇ ವಿಲ್ಸನ್ ಗಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ ಸರ್. ದೂರು ದಾಖಲಾಗಿದೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಒಂದೇ ಅಲ್ಲ, ಇವನು ಬಾಡಿಗೆಗಳು ಅಷ್ಟೇ. ನಮ್ಮ ಕಾಂಪ್ಲೆಕ್ಸ್ಗಳಿದೆಯಲ್ಲ, ಅದು ಬಾಡಿಗೆಗಳು ಅಷ್ಟೇ ಅನುಮತಿ ಇಲ್ಲದೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಾಗಿದ್ದರೋ ಅವರ ಅನುಮತಿ ಇಲ್ಲದೇ ಕೆಲವೇ ಅಧಿಕಾರಿಗಳು ಸೇರಿಕೊಂಡು ಇದನ್ನೆಲ್ಲ ಕೂಡ ಮಾಡಿದರು. ಅವ್ರ ಮೇಲೆ ಕೇಸು ದಾಖಲಾಗಿದೆ, ಕೇಸು ನಡೀತಾ ಇದೆ. ಮತ್ತು ಇಂಥ ಪ್ರಕರಣಗಳು ಬೆಳಕಿಗೆ ಬಂದಾಗ ಮತ್ತೆ ಹೊಸ ಕೇಸು ಕೂಡ ಈಗ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಮ್ಮ MD ಅವರಿಗೆ ಆದೇಶ ಕೊಟ್ಟಿದ್ದೀನಿ. ಆ ಪ್ರಕಾರ ಅವ್ರು ಮಾಡ್ತಾಯಿದ್ದಾರೆ. ಇದ್ರದ್ದು ಸರ್ 2023ರಲ್ಲಿ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಎಸ್ಪೆಷಲಿ ಡೀಸೆಲ್ ಪೆಟ್ರೋಲ್ ಇಂಜಿನ್ ಗಾಡಿಗಳ ರಿಜಿಸ್ಟ್ರೇಷನ್ ತುಂಬ ಕಡಿಮೆ ಆಗಿತ್ತು. ಕಾರಣ EV ಹೊಸದಾಗಿ ಬಂದಿರೋದ್ರಿಂದ EV ವೆಹಿಕಲ್ಸ್ ತೊಗೊಳಕ್ಕೆ ಎಲ್ಲರೂ ಮುಂದಾಗಿದ್ರು. ಬಟ್ ಮತ್ತೆ 24ರಲ್ಲಿ EV ಬಿಟ್ಟು ಮತ್ತೆ ಡೀಸೆಲ್ ಪೆಟ್ರೋಲ್ ಎಷ್ಟು ವೆಹಿಕಲ್ಸ್ಗಳು ರಿಜಿಸ್ಟ್ರೇಷನ್ ಆಗಿದೆ ಸರ್ ನಮ್ಮ ಕರ್ನಾಟಕದಲ್ಲಿ? ಒಟ್ಟು 2024ರಲ್ಲಿ ದ್ವಿಚಕ್ರ ವಾಹನಗಳು 13,29,757, ಕಾರುಗಳು 2,66,044, ಸಾರಿಗೆ ದರ 16,70,925, ಸಾರಿಗೆ ವಾಹನಗಳು 1,99,123. ಒಟ್ಟು ವಾಹನಗಳು 18,70,048 ವಾಹನಗಳು ರಿಜಿಸ್ಟ್ರೇಷನ್ ಆಗಿದೆ. ಆಮೇಲೆ ಅಂದರೆ ಮತ್ತೆ ಎಲ್ಲ EVಗಿಂತ ಡೀಸೆಲ್ ಗಾಡಿಗಳು ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ಗೆ ಜನ ಹೋಗ್ತಿದ್ದಾರೆ ಸರ್. ಇಲ್ಲ, ಎಲೆಕ್ಟ್ರಿಕ್ಕು ತಗೊಳ್ತಾ ಇದ್ದಾರೆ, ಡೀಸೆಲು ತಗೊಳ್ತಾರೆ, ಪೆಟ್ರೋಲು ತಗೊಳ್ತಾರೆ. ಇನ್ನೊಂದು 15 ವರ್ಷ ಬೇಕು. 2040 ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಡೀಸೆಲ್ ವಾಹನಗಳು ಕಡಿಮೆ ಆಗುತ್ತೆ. ಎಲೆಕ್ಟ್ರಿಕ್ಗೆ ಹೆಚ್ಚು ಆದ್ಯತೆ ಜನನೂ ಕೊಡಬೇಕಾಗುತ್ತೆ. ಕಾರಣ ಏನಂದರೆ ಡೀಸೆಲಿಂದ ಪೊಲ್ಯೂಷನ್ನು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾಯಿದೆ. ಹೆಚ್ಚಾಗಿ ಎಲೆಕ್ಟ್ರಿಕ್ಕು ಅಥವಾ ಸೋಲಾರು ಇನ್ನು ಮುಂದಕ್ಕೆ ಸೈಂಟಿಸ್ಟ್ಗಳು ಏನೇನು ಕಂಡು ಹಿಡಿತಾರೋ ಗೊತ್ತಿಲ್ಲ, ಬಂದರೆ ಒಳ್ಳೆಯದು. ಜನರ ಹಿತದೃಷ್ಟಿಯಿಂದ ಪೊಲ್ಯೂಷನ್ ಕಡಿಮೆ ಆಗಬೇಕಾಗಿದೆ. ಮತ್ತು ತಪಾಸಣೆ ಕೂಡ ಮಾಡ್ತಾ ಇರ್ತಾರಲ್ಲ ನಮ್ಮಲ್ಲಿ ಸುಮಾರು ಒಟ್ಟು